ಹಾಯ್ ಗೈಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡಿಗ ರೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೈಸ್, ಇವತ್ತು ನಾನು ತಿಳಿಸ್ಕೊಡೋದೇನಪ್ಪ ಅಂದರೆ, ಭಾಳಷ್ಟು ಜನ ಕೇಳ್ತಾ ಇದ್ರು ಗೃಹಲಕ್ಷ್ಮಿ 4ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಮತ್ತು ಯಾವ ಡಿಸ್ಟ್ರಿಕ್ಗಳಿಗೆ ಬರುತ್ತೆ ಅಂತ ಒಂದು ಜನ ಕೇಳ್ತಾ ಇದ್ರು. ಇದ್ರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಯಾರು ವೀಡಿಯೋನ ಅರ್ಧಂಬರ್ಧ ನೋಡಬೇಡಿ. ನೀವು ಸಂಪೂರ್ಣವಾಗಿ ವೀಡಿಯೋ ನೋಡಿದರೆ ನಿಮಗೆ ಪ್ರತಿಯೊಂದು ಮಾಹಿತಿ ಗೊತ್ತಾಗುತ್ತೆ. ಯಾವಾಗ ರಿಲೀಸ್ ಆಗುತ್ತೆ ಮತ್ತು ಯಾವ ಜಿಲ್ಲೆಗಳಿಗೆ ರಿಲೀಸ್ ಆಗುತ್ತೆ ಅಂತ ನಾನು ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ನೀವು ಸಂಪೂರ್ಣವಾಗಿ ವಿಡಿಯೋನ ನೋಡಿ ಮತ್ತು ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸಬ್ರಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಅಂದರೆ ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಹೊಸಬ್ರಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಏನಪ್ಪ ವಿಷಯ ಅಂದರೆ, ಭಾಳಷ್ಟು ಜನ ನನಗೆ ಕಮೆಂಟ್ ಆಗ್ತಾಯಿದ್ರು ಗೃಹಲಕ್ಷ್ಮಿ 4ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ಕಮೆಂಟ್ ಆಗ್ತಾಯಿದ್ರು. ಗೃಹಲಕ್ಷ್ಮಿ ಅಮೌಂಟ್ ಬಂದುಬಿಟ್ಟು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಡಿಸೆಂಬರ್ 31 ನಂತರ ಸ್ಟಾರ್ಟ್ ಆಗುತ್ತೆ ಅಂತ ಇದ್ದಾರೆ. ಮತ್ತು ಈಗಾಗಲೇ ಅಮೌಂಟ್ ರಿಸೀವ್ ಆಗಿದೆ ಅಂದರೆ ಡಿಸೆಂಬರ್ 15ಕ್ಕೆ ಸ್ಟಾರ್ಟ್ ಆಗಬೇಕಂತ ಅವರು ಈಗಾಗಲೇ ಒಂದು ಮಾಹಿತಿನ ಕೊಟ್ಟಿದ್ದರು. ಬಟ್ ಒಂದು ಸ್ವಲ್ಪ ಡಿಲೇ ಆಗಿರೋದು ಡಿಸೆಂಬರ್ 18ನೇ ತಾರೀಕು ಏನು 4 ದಿನದ ಹಿಂದೆ ಅಮೌಂಟ್ ರಿಸೀವ್ ಆಗಿದೆ. ಬಟ್ ಅಂದರೆ ಅಮೌಂಟ್ ಬಂದುಬಿಟ್ಟು ಗೃಹಲಕ್ಷ್ಮಿ ಇಲಾಖೆಗಳಿಗೆ ರಿಸೀವ್ ಆಗಿದೆ. ಆ ಅಮೌಂಟ್ ಬಂದುಬಿಟ್ಟು ಇನ್ನೂ ಯಾರಿಗೂ ರಿಸೀವ್ ಆಗಿಲ್ಲ. ಬಟ್ ಒಂದಿಷ್ಟು ಜನಕ್ಕೆ ರಿಸೀವ್ ಆಗಿದೆ. ಅಂದರೆ ಒಂದು 10ರಿಂದ 20 ಸಾವಿರ ಜನಕ್ಕೆ ರಿಸೀವ್ ಆಗಿದೆ ಅಂತ ಮಾಹಿತಿ ಬಂದಿದೆ. ಅಮೌಂಟ್ ಬಂದುಬಿಟ್ಟು ಡಿಸೆಂಬರ್ 18ರಿಂದನೇ ರಿಸೀವ್ ಆಗ್ತಿದೆ. ಬಟ್ ನಿಮಗೆ ಅಮೌಂಟ್ ಬರೋದು ಡಿಸೆಂಬರ್ 31 ಒಳಗಾಗಿ ಬರುತ್ತೆ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಈಗಾಗಲೇ ರಿಸೀವ್ ಆಗ್ತಿದೆ. ಗೃಹಲಕ್ಷ್ಮಿ ಇಲಾಖೆಗೂ ಅಮೌಂಟ್ ರಿಸೀವ್ ಆಗಿದೆ ಅಂತ ಮಾಹಿತಿನ ಕೊಟ್ಟಿದ್ದರು. ಮತ್ತು ಯಾವ ಜಿಲ್ಲೆಗಳಿಗೆ ಅಮೌಂಟ್ ರಿಸೀವ್ ಆಗುತ್ತೆಪ್ಪ ಅಂದರೆ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ, ಧಾರವಾಡ, ಗದಗ, ಯಾದಗಿರಿ, ಹಾವೇರಿ, ರಾಯಚೂರು ಮತ್ತು ಉತ್ತರ ಕನ್ನಡ, ಮೈಸೂರು, ಬೆಂಗಳೂರು, ರಾಮನಗರ, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ ಈ ಡಿಸ್ಟ್ರಿಕ್ಗಳಿಗೆ ಡಿಸೆಂಬರ್ 31 ಒಳಗಾಗಿ ಅಥವಾ ಇನ್ನೊಂದು 2 ದಿನಗಳಲ್ಲಿ ಅಮೌಂಟ್ ರಿಸೀವ್ ಆಗುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಈ ಮಾಹಿತಿನ ಕೊಟ್ಟಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾಹಿತಿನ ಕೊಟ್ಟಿರೋದ್ರಿಂದ ಒಂದು ಸ್ವಲ್ಪ ವೇಟ್ ಮಾಡಿ ಅಮೌಂಟ್ ಬರುತ್ತೆ. ಮತ್ತು ಇದುವರೆಗೆ ಯಾರಿಗೆ 1ನೇ ಕಂತಿನ ಅಮೌಂಟ್, 2ನೇ ಕಂತಿನ ಅಮೌಂಟು, 3ನೇ ಕಂತಿನ ಅಮೌಂಟ್ ಯಾವುದೋ ಅಮೌಂಟ್ ಬಂದಿಲ್ಲ. ನಿಮಗೊಂದು ಸಜೆಷನ್ ಏನಪ್ಪ ಅಂದರೆ, ಇದು ರಾಜ್ಯ ಸರ್ಕಾರದಿಂದಲ್ಲ, ನನ್ನ ಒಪಿನಿಯನ್ ಅಂದರೆ ನಮಗೆ ಸಬ್ಸ್ಕ್ರೈಬರ್ ಒಂದಿಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರು. ಆ ಸಜೆಷನ್ ಏನಪ್ಪ ಅಂದರೆ, ನಿಮ್ಮ ಅಕೌಂಟ್ಗಳು ಏನಿರುತ್ತೆ ಬೇರೆ ಬೇರೆ ಬ್ಯಾಂಕ್ಗಳಿಂದ ಅಕೌಂಟ್ಗಳಿರುತ್ತೆ. ನೀವು ಏನು ಮಾಡಬೇಕಪ್ಪ ಅಂದರೆ, ಒಂದು ಪೋಸ್ಟ್ ಆಫೀಸ್ನಲ್ಲಿ ಒಂದು ಅಕೌಂಟ್ನ ರೆಡಿ ಮಾಡಿಸ್ಕೊಂಡ್ರೆ ಒಂದು ಅಕೌಂಟ್ನ ಓಪನ್ ಮಾಡಿ ಜಸ್ಟ್ ಒಂದು ₹100 ತೊಗೋತಾರೆ. ಯಾಕಂದರೆ ಅವ್ರು ಆ ರೀತಿ ಮಾಡಿದ್ರಿಂದ ಎಷ್ಟೋ ಜನಕ್ಕೆ ಅಮೌಂಟ್ ರಿಸೀವ್ ಆಗಿದೆ ಅಂತ ಒಂದು ಕಮೆಂಟ್ನ ಹಾಕ್ತಾಯಿದ್ರು. ಏನಪ್ಪ ಅಂದರೆ, ಪೋಸ್ಟ್ ಆಫೀಸ್ ಅಕೌಂಟ್ ಓಪನ್ ಮಾಡೋದ್ರಿಂದ ಅವ್ರಿಗೆ ಅಮೌಂಟ್ ರಿಸೀವ್ ಆಗ್ತಿದೆ ಅಂತ ಎಷ್ಟೋ ಜನ ಕಮೆಂಟ್ ಹಾಕಿದ್ದಾರೆ. ಅದಕ್ಕೋಸ್ಕರ ನೀವು ಏನು ಮಾಡಬೇಕಪ್ಪ ಅಂದರೆ, ಒಂದು ಪೋಸ್ಟ್ ಆಫೀಸ್ನಲ್ಲಿ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಂದರೆ ಪೋಸ್ಟ್ ಆಫೀಸ್ನಲ್ಲಿ ಒಂದು ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ನಿಮಗೂ ಅಮೌಂಟ್ ಬಂದರೆ ಬರ್ಬೋದು. ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಹಾಕ್ತಾರೆ ನಾವು ಇದು ಯಾವುದೇ ಮಾಹಿತಿ ಎಲ್ಲ ಜಸ್ಟ್ ನಮ್ಗೆ ಸಬ್ಸ್ಕ್ರೈಬರ್ ಒಂದು ಮಾಹಿತಿನ ಕೊಟ್ಟಿರೋದ್ರಿಂದ ನೀವು ಒಂದು ಸಲ ಟ್ರೈ ಮಾಡಿ. ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಜಸ್ಟ್ ಒಂದು ₹100 ತೊಗೋತಾರೆ. ಅದು ಅಮೌಂಟ್ನ ನಿಮ್ಗೆ ಏನಪ್ಪ ಅಂದರೆ ಬ್ಯಾಲೆನ್ಸ್ ಹಾಕಿ ಕೊಡ್ತಾರೆ. ಅವ್ರ ಅಮೌಂಟ್ ತೊಗೊಲ್ಲ, ಬಟ್ ನಿಮ್ಗೆ ಅಂದರೆ ಬ್ಯಾಲೆನ್ಸ್ನ ಅಕೌಂಟ್ಗೆ ಹಾಕಿನೇ ಕೊಡ್ತಾರೆ. ಅವ್ರು ₹100 ಕೂಡ ಅವರು ಕೂಡ ₹100 ತೊಗೋದಿಲ್ಲ, ಬಟ್ ಅದನ್ನು ಬ್ಯಾಲೆನ್ಸ್ ಹಾಕಿ ಕೊಡ್ತಾರೆ. ಒಂದು ಸಲ ಟ್ರೈ ಮಾಡಿ. ಯಾರಿಗೆ ಅಮೌಂಟ್ ಬಂದಿಲ್ಲ ಅಂದರೆ, ಇದುವರೆಗೂ 1ನೇ ಕಂತಿನ ಅಮೌಂಟ್ ಯಾರಿಗೆ ಬಂದಿಲ್ಲ ಅವ್ರು ಮಾತ್ರ ಟ್ರೈ ಮಾಡಿ. ಮತ್ತು ಒಂದಷ್ಟು ಜನಕ್ಕೆ 1ನೇ ಕಂತಿನ ಅಮೌಂಟ್ ಬಂದಿದೆ ಮತ್ತು ಉಳಿದಿದ್ದು ಕಂತಿನ ಅಮೌಂಟ್ ಬಂದಿಲ್ಲ. ಅವ್ರು ಮಾತ್ರ ಅಲ್ಲ, ಇದುವರೆಗೂ ಯಾರಿಗೂ 1ನೇ ಕಂತಿನ ಅಮೌಂಟ್ ಬಂದಿಲ್ಲಲ್ಲ ಅವ್ರು ಮಾತ್ರ ಟ್ರೈ ಮಾಡಿ. ಅಂದರೆ ಇದುವರೆಗೂ ಯಾರಿಗೂ 1 ಕಂತಿನ ಅಮೌಂಟ್ ಬಂದಿಲ್ಲ ಅವ್ರು ಮಾತ್ರ ಟ್ರೈ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ. ಮತ್ತು ಯಾರಿಗೆ ಅಮೌಂಟ್ ಒಂದಿಷ್ಟು ಜನಕ್ಕೆ 1ನೇ ಕಂತಿನ ಅಮೌಂಟ್ ಬಂದಿದೆ ಅವ್ರು ಯಾರು ಟ್ರೈ ಮಾಡೋಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಅಕೌಂಟಿಗೆ ಆಲ್ರೆಡಿ ಕ್ಲಿಯರ್ ಇರೋದ್ರಿಂದ ನಿಮ್ಗೆ ಅಮೌಂಟ್ ಬಂದಿರುತ್ತೆ. ಅಮೌಂಟ್ ಬಂದಿದೆ. ಮತ್ತು ಯಾರಿಗೆ ಅಂದರೆ ನಿಮ್ಮದು ಒಂದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ 2ನೇ ಕಂತು 3ನೇ ಕಂತಿನ ಅಮೌಂಟ್ ಬಂದಿರೋದಿಲ್ಲ. ಒಂದು ಸ್ವಲ್ಪ ವೇಟ್ ಮಾಡಿ, ಅದು ಅಮೌಂಟ್ ಬರುತ್ತೆ ಅಂತ ನಾವು ಮಾಹಿತಿನ ಕೊಟ್ಟಿದ್ರು. ಇದುವರೆಗೂ ಯಾರಿಗೂ 1ನೇ ಕಂತಿನ ಅಮೌಂಟ್ ಯಾವುದೋ ಕಂತಿನ ಅಮೌಂಟ್ ಯಾರಿಗೂ ಬಂದಿಲ್ಲ ಅವ್ರು ಒಂದು ಸಲ ಟ್ರೈ ಮಾಡಿ. ಏನಪ್ಪ ಅಂದರೆ, ನಿಮ್ಮ ಅಕೌಂಟ್ನ ಪೋಸ್ಟ್ ಆಫೀಸ್ನಲ್ಲಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗೇ ಆಗುತ್ತೆ. ಯಾಕಂದರೆ ಅವ್ರ ಅಕೌಂಟ್ ಓಪನ್ ಮಾಡೋಕ್ಕೆ ಆಧಾರ್ ಕಾರ್ಡ್ನ ತೊಗೊಳ್ತಾರೆ. ಅದೊಂದು ರೀಸನ್ದಿಂದ ನಿಮ್ಮ ಆಧಾರ್ ಕಾರ್ಡ್ ಸೀಡಿಂಗ್ ಆಗುತ್ತೆ. ಅದಾದ ನಂತರ ನಿಮ್ಗೆ ಅಮೌಂಟ್ ಬಂದರೂ ಬರ್ಬೋದು. ಅದಕ್ಕೋಸ್ಕರ ಒಂದು ಸಲ ಟ್ರೈ ಮಾಡಿ. ಯಾಕಂದರೆ ಜಸ್ಟ್ ಒಂದು ₹100 ಹೋಗೋದ್ರಿಂದ ಏನು ಅವಶ್ಯಕತೆ ಇರೋದಿಲ್ಲ. ಟ್ರೈ ಮಾಡಿಬಿಟ್ಟು ನೋಡಿ, ಅಮೌಂಟ್ ಬಂದರೂ ಬರ್ಬೋದು. ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದರೆ ಅವ್ರಿಗೂ ಕೂಡ ಸ್ವಲ್ಪ ಎಷ್ಟೋ ಜನಕ್ಕೆ ಅಮೌಂಟ್ ಬಂದಿಲ್ಲ. ಅದೋ ಒಂದು ರೀಸನ್ದಿಂದ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು.